ಸರ್ ಬಹುಶಃ ಪ್ರಮುಖವಾಗಿ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿದೆಯಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಂದರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ರು ನಿಮ್ಮ ಆ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಇಲ್ವಾ ಸರ್? ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ವಾ ಅಂತ? ಸಿ ನಥಿಂಗ್ ಈಸ್ ಇಂಪಾಸಿಬಲ್. ಆದರೆ ಇದು ನೀವು ಹೇಳಿದಾಗೆ ಡಿಜಿಟಲ್ ಯುಗ. ನೀವು ಒಂದನ್ನು ಪತ್ತೆ ಮಾಡಿದರೆ 10 ಹುಟ್ಟಾಕ್ತಾರೆ, ನೀವು 10 ಪತ್ತೆ ಮಾಡಿದ್ರೆ 100 ಹುಟ್ಟಾಕ್ತಾರೆ. ನೀವು ನೋಡಿದ್ರಲ್ಲ ಈಗ ಯುದ್ಧ ಹೇಗೆ ನಡೀತಾ ಇದೆ, ಅವನು 10 ಒಂದೇ ಸರಿ ಹಾರಿಸಿದ, ಈಗ 100 ಒಂದೇ ಸರಿ ಹಾರಿಸ್ಬೋದು. ಹಾಗೆ ಜೊತೆಗೆ ಜೂಜು ಇದೇನು ಹೊಸದಲ್ಲ, ನಮ್ಮ ಪುರಾತನ ಕಾಲದಿಂದಲೂ ಇದು ನಡೆದಿದೆ. ನೀವು ಮಹಾಭಾರತ ಜೂಜಿಂದಲೇ ಮಹಾಭಾರತ ಶುರುವಾಗಿದ್ದು. ಆದರೆ ಇಲ್ಲಿ ಕ್ರಿಕೆಟಿಗೆ ಯಾಕೆ ಇಷ್ಟು ಹುಚ್ಚು ಅಂತ ಹೇಳಿದ್ರೆ, ಜನ ಮರಳು ಜಾತಿ ಮರಳು, ನಮ್ಮ ಪ್ಯಾನಲಿಸ್ಟ್ ಹೇಳಿದಾಗೆ ಆ ಒಂದು ಕ್ರೇಜು ಕ್ರಿಕೆಟ್ ಆಟ ನೋಡಲಿಕ್ಕಾದರೂ ಸಿಗಲಿಲ್ಲ. ಅಟ್ಲೀಸ್ಟ್ ಅದ್ರ ಬಗ್ಗೆ ಬೆಟ್ಟಿಂಗ್ ಕಟ್ಟೋಣ ಅಂತ ಯಾವ ಮಾದರಿಯಲ್ಲಿ ಅಂತ ಹೇಳಿದ್ರೆ ಬಾಲ್ ಟು ಬಾಲ್ ಅಂತೆ, ಅದನ್ನು ಇವನಿಷ್ಟು ಹೊಡಿತಾನಂತೆ, ನೀವೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ನೀವು ಇಷ್ಟೇ ರನ್ ಔಟ್ ಆಗ್ತಾನೆ ಅಂತ, ಇವನಿಗೆ ಇಷ್ಟು ವಿಕೆಟ್ ಬರ್ತದೆ, ಎಲ್ಲ ಆಯಾಮಗಳಲ್ಲೂ ಕೂಡ ಕ್ರಿಕೆಟಲ್ಲಿ ಏನೆಲ್ಲ ನಡಿಬೋದು ಅಷ್ಟರ ಮೇಲೆ ಕೂಡ ಬೆಟ್ಟಿಂಗ್ ನಡೀತದೆ. ಇದು ಒಂದು ಕಡೆ ಅಲ್ಲ. ಈಗ ನೀವು ಕೇಳಿದ್ರೆ ಇದು ಹೆಡ್ ಕ್ವಾರ್ಟರ್ಸ್ ಯಾವುದು ಸರ್ ಅಂತಂದರೆ, ಇಲ್ಲಿವರೆಗೂ ನಮಗೆ ಗೊತ್ತಿದ್ದಾಗೆ ದುಬೈ ಇತ್ತು. ದುಬೈ ಈಗ ಯುದ್ಧ ನಡೀತಾ ಇದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಅದು ಕಾರ್ಯಾಚರಣೆಯಲ್ಲಿ ಇದೆಯೋ ಇಲ್ವೋ ಬೇರೆ ಪ್ರಶ್ನೆ. ಬಟ್ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೂ ಕನೆಕ್ಟ್ ಆಗಿದೆ. ಅದು ಎಲ್ಲೆಲ್ಲ ಕ್ರಿಕೆಟ್ ಇದೆಯೋ ಅಲ್ಲೆಲ್ಲ ಕನೆಕ್ಟ್ ಆಗಿದೆ. ಇದು ಒಂದೇ ಏನೋ ಆಟ ಅಲ್ಲ. ಈಗ ಕೆಲವರು ನೀವು ಡೆವಲಪ್ಡ್ ಕಂಟ್ರೀಸಲ್ಲಿ ಇದು ಜಾಸ್ತಿ, ಅದು ಲೀಗಲೈಸೇ ಮಾಡಿದ್ದಾರೆ ಅವರು. ಅಲ್ಲ ಈಗ ಅಲ್ಲಿ ಲೀಗಲೈಸೇ ಮಾಡಿದ್ದಾರೆ ಬೆಟ್ಟಿಂಗ್. ಹಾಗಾಗಿ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಕೂಡ ಏನು ನೀವು ನೋಡಿ, ಈ ಕುದುರೆ ಓಡುತ್ತೆ, ಈ ಕುದುರೆ ಓಡಲ್ಲ, ಏನೆಲ್ಲ ಮಾಡಿ ಕಟ್ತಾರೆ, ಅದು ಲೀಗಲೈಸ್. ಅಷ್ಟು ದುಡ್ಡು ಇಲ್ಲಿಲ್ಲ. ಆದರೂ ಕೂಡ ನೀವು ಕ್ರಿಕೆಟಲ್ಲಿ ಏನು ನೋಡ್ತೀರಾ, ಪ್ಲೇಯರ್ಸ್ ಕೊಡೋ ದುಡ್ಡು ಆಗ್ಬೋದು, ಅಲ್ಲಿ ಖರ್ಚು ಮಾಡೋ ದುಡ್ಡು ಆಗ್ಬೋದು, ಇನ್ನೊಂದು ಅದಕ್ಕೆ ಪ್ಯಾರಲಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಎಷ್ಟು ಕ್ರಿಕೆಟಲ್ಲಿ ಓಡಾಡ್ತಾ ಇದೆ ದುಡ್ಡು, BCCI ಇರ್ಬೋದು ಅಥವಾ ICC ಇರ್ಬೋದು ಅಥವಾ ನಮ್ಮ ಲೋಕಲಲ್ಲಿ KCAದಲ್ಲಿ ಇರ್ಬೋದು, ಅದಕ್ಕಿಂತ ಹೆಚ್ಚೇ ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಇದು ಒಂದು ದುಡ್ಡು ಸರ್ಕ್ಯುಲೇಷನಲ್ಲಿ ಇದೆ. ಯಾಕೆ ಅಂತ ಹೇಳಿದರೆ, ಇದನ್ನು ತಡಿಬೇಕಂತಲೇ ನೀವು ಹಿಂದೆ ಕ್ರಿಕೆಟ್ ಪ್ಲೇಯರ್ಸೇ ಇದರಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭಗಳಲ್ಲಿ ಒಂದು ಟೀಮ್ ಮಾಡಿದ್ದಾರೆ. ಈಗ ಇದನ್ನು ಪತ್ತೆ ಮಾಡಬೇಕು, ಇದನ್ನ ಭತ್ತ ಮಾಡಬೇಕು, ಕ್ರಿಕೆಟಲ್ಲಿ ಮೋಸ ಆಗಬಾರ್ದು. ಹೇಗೆ ಸರ್ ಆ ಬಿಗ್ ಬಾಸ್ಗಳನ್ನು ಅಥವಾ ಆ ಮೂಲವನ್ನು ಪತ್ತೆ ಹಚ್ಚೋದು ಹೇಗೆ ಸರ್? ಕಷ್ಟನಾ ಅಂತ? ಏನು ಕಷ್ಟ ಇಲ್ಲ. ಯಾಕೆ ಅಂದರೆ ಒಬ್ಬ ಸಿಕ್ಕಾಕೊಂಡ್ರೆ ಇನ್ನೊಬ್ಬನ ಹೆಸರಿಗೆ ಹೋಗುತ್ತೆ ಅದು. ಈಗ ನಾನು ಹೇಳಿದ್ರೆ, ಒಂದು ವೆಬ್ಸೈಟ್ ಸಿಕ್ಕಿದ್ರೆ ಅಥವಾ ಒಂದು ಸೈಟ್ ಸಿಕ್ಕಿದ್ರೆ, ಲೊಕೇಶನ್ ಆಗಿದ್ರೆ, ಇನ್ನೊಂದು ಅದನ್ನು ಬಿಡ್ತಾರೆ, ಇನ್ನೊಂದು ತಯಾರು ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ಎ ಡಿಜಿಟಲ್ ಯುಗ ನೀವು ಹೇಳಿದಾಗ, ಅಂಡ್ ಇಟ್ ಟೇಕ್ಸ್ ಹಾರ್ಡ್ಲಿ ಎನಿ ಟೈಮ್. ಆಮೇಲೆ ದುಡ್ಡಿದೆ ನೋಡಿ ಇಲ್ಲಿ. ನಾನು ಹೇಳಿದೆ ನೋಡಿ, ಪ್ಯಾರಲಲ್ ಟು ದ ಕ್ರಿಕೆಟ್ ಮನಿ ಏನಿದೆ ಅಷ್ಟಕ್ಕಿಂತ ಜಾಸ್ತಿನೇ ಇದೆ ಇಲ್ಲಿ ಇದರಲ್ಲಿ ಅಂತ ಹೇಳಿದಾಗ, ದುಡ್ಡಿರೋ ಕಡೆ ಏನು ಬೇಕಾದ್ರೆ ಮಾಡ್ತಾರೆ. ಕರೆಕ್ಟ್. ಈಗ ನಿಮ್ಮಲ್ಲಿ ಮೀಡಿಯಾದಲ್ಲಿ ನೋಡಿದ್ರೆ, ಮೀಡಿಯಾದವರೇ ಎಷ್ಟೋ ಸಾರಿ ಇದಕ್ಕೆ ಮಾಹಿತಿ ತಗೊಂಡು ಅಲ್ಲಿ ಆಟ ಆಡಿದ್ರು ನನಗೆ ಗೊತ್ತು. ಬೇಡ, ಇಲ್ಲಿ ಕಾಮೆಂಟ್ರಿ ಯಾರು ಹೇಳ್ತಾರೆ ಅವರಲ್ಲೂ ಕೂಡ ಸುಮಾರು ಜನ ಸಿಕ್ಕಾಕೊಂಡಿರೋದು ನೀವು ನೋಡಿದ್ದಾರೆ. ಅದು ಬಿಟ್ಟು ಹೊರಗಡೆ ಈ ಬೆಂಗಳೂರು ಸಿಟಿಯಲ್ಲಿ ತೊಗೊಂಡ್ರು ಕೂಡ ಎಷ್ಟು ಕೇಸುಗಳು ಹಾಕಿದ್ದಾರೆ, ಅಲ್ಲೆಲ್ಲ ಟ್ರೇಸ್ ಮಾಡಿದ್ದಾರೆ. ಆದರೆ ಅವ್ರದ್ದೇ ಅಷ್ಟು ಸ್ಟಾಫ್ ಇಲ್ಲ ನಮ್ಮಲ್ಲಿ. ಅಲ್ಲ, ಅಷ್ಟು ಹಾಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಎಷ್ಟು ಮಟ್ಟಿಗೆ ಆಗಿದೆ, ಎಷ್ಟು ಜನಕ್ಕಾಗಿದೆ ಶಿಕ್ಷೆ? ಶಿಕ್ಷೆ ಅದೇ ನೇಣಗಂಬಕ್ಕೆ ಇರಿಸಲ್ಲ. ಶಿಕ್ಷೆ ಯಾವ ಮಟ್ಟಕ್ಕಿದೆ? ಗ್ಯಾಮ್ಲಿಂಗ್ ಅಂದರೆ ಏನು? ಗೇಮ್ ಆಫ್ ಚಾನ್ಸ್, ಇಸ್ ನಾಟ್ ಎ ಗೇಮ್ ಆಫ್ ಸ್ಕಿಲ್. ಈಗ ಅವನು ಈ ಬಾಲಲ್ಲಿ ಅವನು ಈ ಥರ ಬೌಲ್ ಮಾಡಿದರೆ ಇದನ್ನು 6 ಹೊಡಿತಾನೆ ಅಂತ ಕಟ್ತಾರೆ ಅಂತ ಇಟ್ಕೊಳ್ಳಿ. ಅದು 6 ಹೋಗಿದ್ರೆ ಅದು ಸ್ಕಿಲ್ ಆಗ್ಬೋದು. ಆದರೆ ಅದನ್ನು ಗೆಸ್ಟ್ ಮಾಡೋದು ಅವನು ಹೇಳ್ತಿದ್ದಾನೆ ಮೊದಲು, ಇದು 6 ಹೋಗುತ್ತೆ ಅಂತ ಬೌಲರ್ ಹೇಳ್ತಾನೆ, ಔಟ್ ಆಗ್ತಾನೆ ಅಂತ ಅವನು ಬಾಲ್ ಹಾಕೋದು ಅಲ್ವಾ? ಆದರೆ ಅವನು ಅದನ್ನು ಮಾಡಿರ್ತಾನೆ. ಒಂದೊಂದು ಸಾರಿ ಏನಾಗುತ್ತೆ, ಈ ಕಾಂಬಿನೇಷನ್ ಕೂಡ ಆಗಿ ಹಿಂದೆಲ್ಲ ಆಟಗಾರರು ಸಿಕ್ಕಾಕೊಂಡಿರೋದು ನಿಮ್ಗೆ ಗೊತ್ತಿದೆ. ನಮ್ಮ ಕರ್ನಾಟಕದ ಒಂದು ಟೀಮಲ್ಲಿ ಇದ್ದವರೇ, ಇಲ್ಲೇ ಬೆಳೆದವರೇ, ಆನಂತರ ನ್ಯಾಷನಲ್ಸ್ಗೆ ಆಡಿದವರು ಕೂಡ, ಅದು ಕ್ಯಾಪ್ಟನ್ಸಿ ಮಾಡಿದಂಥವರು ಕೂಡ ನ್ಯಾಷನಲ್ಸ್ಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರ ಕ್ಯಾರಿಯರ್ ಹಾಳಾಯ್ತು ಅಷ್ಟೇ. ಆದರೆ ನಾನು ಹೇಳೋದು, ಲೀಗಲೈಸ್ ಮಾಡಿ. ಬೆಟ್ಟಿಂಗ್ ಇಸ್ ಆ್ಯಂಡ್ ಯು ಆರ್ ಅಲೋಯಿಂಗ್ ಇನ್ ರೇಸ್ ಕೋರ್ಸ್, ಐ ಕ್ಯಾನ್ ಅಲೋ ದಿಸ್. ಈ ಪಾಶ್ಚಿಮಾತ್ಯ ದೇಶಗಳು ಎಲ್ಲ ಕಡೆ ಲೀಗಲೈಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ, ಇಟ್ ಈಸ್ ಲೀಗಲೈಸ್ಡ್. UK legalized. Go to any country which is developed, it is legalized. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.